ಚಿಕನ್ ತಿಂದರೆ ಮೂಳೆ ಗಟ್ಟಿಯಾಗುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಹೆಚ್ಚಿದೆ ಎಂದು ಮಾತ್ರ ತಿಳ್ಕೊಂಡಾರ. ಇದರಲ್ಲಿ ಅಪಾರ ಪ್ರಮಾಣ ಪ್ರೋಟೀನ್ ಅಂಶ ದೇಹಕ್ಕೆ ಸಿಗುತ್ತದೆ. ಆರೋಗ್ಯಕರವಾದ ಆಹಾರ ಮತ್ತು ವಿಶೇಷವಾಗಿ ಅಂದರೆ ಚಳಿಗಾಲದ ಸಂದರ್ಭದಲ್ಲಿ ನಮ್ಮ ದೇಹದ ತಾಪಮಾನವನ್ನು ಉತ್ತಮವಾಗಿ ನಿರ್ವಹಣೆ ಮಾಡುವ ಗುಣ ಹೊಂದಿದೆ. ಎಲ್ಲ ವಯಸ್ಸಿನವರು ಕೂಡ ತಿನ್ಬಹುದು. ರುಚಿಕರ ಖಾದ್ಯಗಳನ್ನು ಇದರಿಂದ ತಯಾರು ಮಾಡಿ ಸವಿಬಹುದು. ನಮಸ್ಕಾರ ಎಲ್ಲರಿಗೂ, ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ನೋಡ್ರಿ ಇಲ್ಲೇ ಅರ್ಧ kg ಚಿಕನ್ನು ತೊಳೆದು ತೊಗೊಂಡಿನ್ರಿ. ಇದಕ್ಕೇನು ಮಾಡ್ಬೇಕಂದ್ರೆ ಕುಕ್ಕರ್ನಾಗ ಹಾಕಿ ನಾವು ಎಷ್ಟು ತೊಗೊಂಡಿನಲ್ರಿ ಅದಷ್ಟು ಮುಳುಗುವಷ್ಟು ನೀರು ಹಾಕ್ಕೊತೀನಿ ರೀ. ನಾನು ಇದು ನಮ್ಮ ಚಿಕನ್ನು ಮುಳುಗಬೇಕು ಅಷ್ಟು ನೀರು ಹಾಕ್ತೀನಿ. ಅಷ್ಟು ನೀರು ಹಾಕಿ ಇದ್ರಾಗ ಏನೈತೆ ಒಂದು ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅರಿಶಿನ ಹಾಕಿ ಬೇಯಿಸ್ಕೊತೀನಿ ರೀ. ಇದನ್ನು ನಮಗೇನೈತೆ ಚಿಕನ್ ಬೇಕಾಗಿಲ್ಲ, ಚಿಕನ್ ನೀರು ಬೇಕು. ಇದಕ್ಕೇನಪ್ಪ ಅಂದರೆ 1 ಬಟ್ಲು ಕೊಬ್ಬರಿ ಬೇಕು, 3 ಉಳ್ಳಾಗಡ್ಡಿ ಬೇಕು. ಇವಾಗ ನೋಡ್ರಿ ಕುದ್ದೈತಿ ಚಿಕನ್. ಇದ್ರದ್ದು ನೋಡ್ರಿ ನೀರು ನಮ್ಗೆ ನೀರು ಅಷ್ಟೇ ಬೇಕಾಗಿತ್ತು ರೀ. ಇವು ಚಿಕನ್ ಏನೈತೆ ತಗೊಂಬಿಡ್ತೀನಿ ರೀ ನಾನು ಒಂದು ಕಡಾಯಿದಾಗ. ತಗೊಂಡಾದ್ಮೇಲೆ ಇಲ್ಲಿ ನೋಡ್ರಿ ಇಷ್ಟು ನೀರು ಉಳಿತು. ಈ ನೀರು ಏನು ಮಾಡ್ತೀನಿ ಅಂದರೆ ಈಗ ನೋಡ್ರಿ ಒಂದು ಕಡಾಯಿ ಇಟ್ಟು ಇದ್ರಾಗ 1 ಬಟ್ಲು ಕೊಬ್ಬರಿ ತೊಗೊಂಡಿದ್ನಲ್ಲ ಅದು ಉರಿಬೇಕ್ರಿ. ಅದನ್ನು ಉರಿದ್ಮೇಲೆ ನಾವು ಉಳ್ಳಾಗಡ್ಡಿ ತೊಗೊಂಡಿದ್ವಲ್ಲ ಅದನ್ನು ಉರಿಬೇಕು. ಆಮೇಲೆ ಶೇಂಗಾನು ಉರಿಬೇಕ್ರಿ. ಒಂದು ಸ್ವಲ್ಪ ನೋಡ್ರಿ ಶೇಂಗಾ, ಒಂದು ಸ್ವಲ್ಪ ಎಳ್ಳು ಕೂಡ ಉರಿಬೇಕ್ರಿ. ಇದು ಅಷ್ಟು ಉರಿದ್ಮೇಲೆ ಒಂದು ಸ್ವಲ್ಪ ಧನಿಯಾನು ಉರಿಬೇಕ್ರಿ. ಧನಿಯಾ ಒಂದು 2-3 ಚಮಚ ತೊಗೊಂಡಿನಿ ರೀ. ಇದ್ರಾಗ ಏನೈತೆ ಒಂದು ಸ್ವಲ್ಪ ಚಕ್ಕೆ, 1-2 ಏಲಕ್ಕಿ, ಆಮೇಲೆ ಒಂದು 6 ಲವಂಗ ತೊಗೊಂಡಿನಿ, ಒಂದು ಸ್ವಲ್ಪ ಶಾಜೀರ್ಗೆ, ಇವೆಲ್ಲ ಏನೈತೆ ರೀ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿನಿ ಅಷ್ಟೇ ನಾನು. ಇವಾಗ ಏನೈತೆ ಇವೆಲ್ಲ ಹಾಕಿ ರುಬ್ಬಬೇಕ್ರಿ. ರುಬ್ಬಾಗಿಂದ ನಾವು ಇವೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ವಲ್ರಿ ಮಸಾಲೆ, ಶೇಂಗಾ, ಎಳ್ಳು ಅವೆಲ್ಲ ಇದ್ರಾಗ ಹಾಕಿ, ಆಮೇಲೆ ಅದು ಉಳ್ಳಾಗಡ್ಡಿನೂ ಹುರ್ಕೊಂಡಿದ್ವಲ್ರಿ ಅದನ್ನು ಕೂಡ ಹಾಕಿ ಎಲ್ಲ ಸಣ್ಣ ಮಾಡ್ಕೋಬೇಕು. ಇಲ್ಲಿ ನಾವು ಏನೈತೆ ಟೊಮೆಟೊ ಹಣ್ಣು ತೊಗೊಂಡಿದ್ವಲ್ಲ ಆ ಟೊಮೆಟೊ ಹಣ್ಣನ್ನು ಪೇಸ್ಟ್ ಮಾಡ್ಕೋಬೇಕ್ರಿ. ಅದು ಆಗಿಂದ ಇಲ್ಲೇ ಒಂದು ದೊಡ್ಡ ಬೊಗಣ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಒಂದು 2-3 ಚಮಚ ಎಣ್ಣೆ ಹಾಕಿ ಇದಕ್ಕೆ ಚಕ್ಕೆ, ಶಾಜೀರ್ಗೆ, ಲವಂಗ ಹಾಕಿ ನಾವೇನು ಅದು ರುಬ್ಕೊಂಡಿದ್ವಲ್ಲ ಅದನ್ನು ಇದ್ರಾಗ ಹಾಕ್ಬೇಕ್ರಿ. ಹಾಕಿಂದ ಇದಕ್ಕೆ 1-2-3 ಚಮಚ ಕೆಂಪು ಖಾರ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬೇಕ್ರಿ. ಹಾಕಿಂದ ಇದನ್ನೇನೈತೆ ಒಂದು ಸ್ವಲ್ಪ ಉರಿಬೇಕ್ರಿ. ಇದಕ್ಕೆ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಅಲ್ಲ ಬೆಳ್ಳುಳ್ಳಿ ಹಾಕಿಂದ ಇವೆಲ್ಲ ಕಲಿಸ್ಬೇಕ್ರಿ. ಯಾಕಂದ್ರೆ ಖಾರ ಇರುತ್ತಲ್ಲ, ಖಾರದ ವಾಸನೆ ಹೋಗ್ಬೇಕು. ಇದ್ರಾಗ ಏನೈತೆ ಒಂದು ಸ್ವಲ್ಪ ಒತ್ತುತ್ತಲ್ರಿ ಅದ್ರಾಗ ನೀರು ಹಾಕ್ಬೇಕು. ನೀರು ಹಾಕಿ ತಿರುವಾಗಿಂದ ನಾವೇನೈತೆ ಚಿಕನ್ದು ನೀರು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಬೇಕ್ರಿ. ಅದನ್ನು ಹಾಕಿ ಚಲೋ ಹೊತ್ನಾಗಿ ಕುದಿಸ್ಬೇಕ್ರಿ. ಅದನ್ನು ಎಣ್ಣೆ ಬಿಡ್ತೈತ್ರಿ ಅದು ಮ್ಯಾಗ. ನೋಡ್ರಿ ಇನ್ನೊಂದು ಸ್ವಲ್ಪ ಖಾರ ಹಾಕಿನಿ ನೋಡ್ರಿ ನಾನು, ಸಪ್ಪಗಾಗಿತ್ತು ಅದು. ನೋಡ್ರಿ ನಮ್ಗೆ ಖಾರ ಜಾಸ್ತಿ ಬೇಕು, ನಾವು ಖಾರ ತಿಂತೀವಿ. ಇವಾಗ ನೋಡ್ರಿ ನಮ್ಮ ಚಿಕನ್ನು ಶೇರ್ವ ರೆಡಿ ಆಯ್ತು. ಇದು ನೋಡ್ರಿ ಜ್ವರ ಬಂದ್ರೆ ಕುಡಿದ್ರೆ ಇಂಥ ಟೇಸ್ಟ್ ಆಗುತ್ತೆ ರೀ. ಬಾಯಿ ಜ್ವರ ಬಂದಾಗ ಹಿಂಗೆ ಮಾಡ್ಕೊಂಡು ಕುಡಿಬೇಕು ನೋಡ್ರಿ, ಸೂಪ್ ಆದಂಗೆ ಆಗುತ್ತೆ. ನೋಡ್ರಿ ನಮ್ಮದು ಎಲ್ಲ ಚಿಕನ್ ಶೇರ್ವ ರೆಡಿ ಆಯ್ತು. ಸ್ವಲ್ಪ ಕೊತ್ತಂಬರಿ ಹಾಕಿ ನೀವು ಊಟ ಮಾಡೋಕೆ ರೆಡಿ ಆಗೈತೆ ನೋಡ್ರಿ ಸಾರು. ನೋಡ್ರಿ ನಮ್ಮ ಚಾನಲ್ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ನಮ್ಮದು ಈ ಥರ ಉಳ್ಳಾಗಡ್ಡಿ, ಆಮೇಲೆ ಸೌತೆಕಾಯಿ, ಮೆಣಸಿನ್ಕಾಯಿ ಹಚ್ಚಿ ಕಟ್ಟಿ ರೊಟ್ಯಾಗ ತಿಂದರೆ ಏನು ಹೇಳಿರಿ, ಅಬ್ಬಾಬಾ ಒಂದು ಪುಟ್ಟಿ ರೊಟ್ಟಿನೇ ಖಾಲಿ ಆಗಿಬಿಡ್ತಾವೆ ನೋಡ್ರಿ.